ಯಾ ಡಾಕ್ಟರ್, ಒಂದು ಓವರ್ ವ್ಯೂ ಇದರಲ್ಲಿ ಏನೇನು ಇರುತ್ತೆ ಈ ಗೈಡ್ಲೈನ್ಸ್ ಅಂತ ಹೇಳಿ ಒಂಚೂರು ಜಸ್ಟ್. ಈ ಗೈಡ್ಲೈನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಹೌ ಟು ಸೆಗ್ರಿಗೇಟ್ ಯುವರ್ ವೇಸ್ಟ್, ವೈ ಟು ಸೆಗ್ರಿಗೇಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಕಾನ್ಸಿಕ್ವೆನ್ಸಸ್ ಪೋಸ್ಟರ್ಸ್ ಇದೆ. ಇಫ್ ಯು ಹ್ಯಾವ್ ಟು ಗಿವ್ ಅವೇರ್ನೆಸ್ ಇನ್ ಯುವರ್ ನೇಬರ್ಹುಡ್, ಲೊಕ್ಯಾಲಿಟಿ, ಇನ್ಸ್ಟಿಟ್ಯೂಷನ್, ಸ್ಕೂಲ್ಸ್ ಅಲ್ಲಿ ಕೊಡಬೇಕು ಅಂದ್ರೆ ಆಲ್ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಆಫ್ ಕಾನ್ಸಿಕ್ವೆನ್ಸಸ್ ಅಂಡ್ ವೈ ಟು ಸೆಗ್ರಿಗೇಟ್, ಹೌ ಟು ಸೆಗ್ರಿಗೇಟ್ ಅಂಡ್ ಆಲ್ ದಟ್. ಅಂಡ್ ಸಪೋಸ್ ನಿಮ್ದೊಂದು ಅಪಾರ್ಟ್ಮೆಂಟ್ 1,000 ಮನೆ ಇದೆ, ಹೌ ಟು ಅಚೀವ್ ಸೆಗ್ರಿಗೇಷನ್ ದೇರ್, ಸ್ಟೆಪ್ ವೈಸ್ ಮೆಥಡ್ ಇದೆ. ಸೊ ಸ್ಟಾರ್ಟ್ ಅಂದ್ರೆ ಎಲ್ಲ ಸ್ಟೆಪ್ ವೈಸ್, ಫಸ್ಟ್ ಏನ್ ಪ್ರೊಕ್ಯೂರ್ ಮಾಡ್ಬೇಕು, ಏನ್ ಮಾಡ್ಬೇಕು, ಹೆಂಗ್ ಅವೇರ್ನೆಸ್ ಕೊಡ್ಬೇಕು, ಹೌ ಟು ಅಚೀವ್ ಸಕ್ಸಸ್ಫುಲ್ ಸೆಗ್ರಿಗೇಷನ್ ಇನ್ 1,000 ಫ್ಲಾಟ್ ಅಪಾರ್ಟ್ಮೆಂಟ್ ಆಲ್ಸೋ, ಎಲ್ಲಾನು ಇದೆ. ಆ ಇನ್ಫಾರ್ಮೇಶನ್ ನಾವು ಪ್ರಿಂಟ್ ಮಾಡ್ಕೊಂಡು ಶೇರ್ ಮಾಡ್ಕೋಬಹುದಾ ಫ್ರೀ ಆಗಿ? ಎಸ್ 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 ಎಸ್. ಓಕೆ ಮ್ಯಾಮ್, ಇದು ನೀವು ಮಾಡಿರೋದು ಅದು ಹೇಗೆ ಮೇಡಮ್ ಅದು? ಎಸ್, ನಾನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಮೆಂಬರ್. ಸೊ ವಿ ಹ್ಯಾವ್ ಡನ್ ದಟ್ ವಿತ್ ಅವರ್ ಎಕ್ಸ್ಪೀರಿಯನ್ಸ್ ಅಂಡ್ ವಿ ಹ್ಯಾವ್ ಕ್ರಿಯೇಟೆಡ್ ದಟ್ ಈಸಿ ಸ್ಟೆಪ್ಸ್ ಟು ಫಾಲೋ ಅಂಡ್ ಅಚೀವ್ ಸಕ್ಸಸ್. ನಾನು ಇರೋದು ಬ್ಯಾಂಗ್ಳೂರ್, ಬಟ್ ರೈಟ್ ನೌ ಐ ಆಮ್ ಇನ್ ಬಳ್ಳಾರಿ. ಐ ಆಮ್ ಗೈಡಿಂಗ್ ಬಳ್ಳಾರಿ ಮುನ್ಸಿಪಾಲಿಟಿ ಟು ಫಾಲೋ segregation, to achieve segregation. So even it is a municipality level or a panchayat level, this 2 bin 1 bag method of segregation works and gives success. What we have done in last COVID times, ನಾವು actually bills issue ಮಾಡ್ತೀವಿ ಸ್ಟೋರ್ಸ್ ಗೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಕೋವಿಡ್ ಗೈಡ್ ಲೈನ್ಸ್ ಎಲ್ಲ ನಾವು ಪ್ರಿಂಟ್ ಮಾಡಿ ಕೊಡ್ತಾ ಇದ್ವಿ ಬ್ಯಾಕ್ ಸೈಡ್ ಅಲ್ಲಿ. ಸೊ ವಾಟ್ ವಿ ಪ್ಲಾನಿಂಗ್ ಇಸ್ ವಿ ವಿಲ್ ಪ್ರಿಂಟ್ ದಿಸ್ ಥಿಂಗ್ಸ್. ಸೊ ರೊಟೇಷನ್ ದರ್ಸಲ್ಲಿ ಥಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. Yes, yes. ಡಾಕ್ಟರ್, ಆ್ಯಂಡ್ ಅನದರ್ ಇನ್ಫೋ, ಈಗ ಸ್ಮಾರ್ಟ್ ಸಿಟೀಸ್ ಅಂತೆಲ್ಲ ನೀವು ಕೇಳ್ತಾ ಇರ್ತೀರಾ. ದೇರ್ ಆರ್ ವೇರಿಯಸ್ ಸಿಟೀಸ್ ವಿಚ್ ಇಸ್ ಬಿನ್ ರೆಕಗ್ನೈಸ್ಡ್. How is waste segregation and management is taken care in those places? Any idea, doctor? Actually any city, any municipality, any panchayat ground rule ಏನು ಗೊತ್ತಾ? source segregation. ಸ್ಮಾರ್ಟ್ ಸಿಟಿ ಅಂದ ತಕ್ಷಣ ರೋಡ್ಸ್ ಚೆನ್ನಾಗಿದ್ದು, ಎಲ್ಲಾ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ದು, ಸೋರ್ಸ್ ಸೆಗ್ರಿಗೇಷನ್ ಇಲ್ಲಂದ್ರೆ ಐ ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ಸ್ಮಾರ್ಟ್ ಸಿಟಿ. ಸೊ ಅಚೀವಿಂಗ್ ಸೋರ್ಸ್ ಸೆಗ್ರಿಗೇಷನ್ ಮೇಕ್ಸ್ ಯುವರ್ ಸಿಟಿ ಸ್ಮಾರ್ಟರ್. ಮೀನಿಂಗ್ ಅದಕ್ಕೆ ಸೊಲ್ಯೂಷನೇ ಇಲ್ಲ. ಟೆಕ್ನಾಲಜಿ ತಂದು ಎಲ್ಲಾ ಕಸ ಒಂದ್ ಹತ್ರ ಹಾಕಿ ಬೆಲ್ಟ್ ಹಾಕಿ ಆಟೋಮೇಷನ್ ಅಲ್ಲಿ ಸೆಪರೇಟ್ ಮಾಡುತ್ತೆ. ಇಟ್ ವಿಲ್ ಐಡೆಂಟಿಫೈ ವಿಚ್ ಇಸ್ ವೆಟ್, ವಿಚ್ ಇಸ್ ಡ್ರೈ. ಟೆಕ್ನಾಲಜಿ ಯೂಸ್ ಮಾಡಿ ನಾನ್ ಸೆನ್ಸ್. ಆಲ್ ದಟ್ ಇಸ್ ನಾನ್ ಸೆನ್ಸ್, ಕ್ಲಿಯರ್ ಅಟರ್ ನಾನ್ ಸೆನ್ಸ್. ಸೋರ್ಸ್ ಸೆಗ್ರಿಗೇಷನ್ ನಿಮ್ಮ ಮನೆಯಲ್ಲಿ ಹಾಕುವಾಗೆ ಸೆಪರೇಟ್ ಹಾಕೋದು ಈಸ್ ದ ಸೊಲ್ಯೂಷನ್ for garbage. So unless the garbage issue is solved, no city can be considered a smart city. Yes doctor, and apart from like landfills, ಈಗ landfills ಇಂದ ತುಂಬಾ ಪ್ರಾಬ್ಲಮ್ಸ್ ಇದೆ. ಈಗ ಹಕ್ಕಿಗಳು ಬರ್ತವೆ, ಅದನ್ನ ಕೆದಕ್ತವೆ, ಈವನ್ ದೇ ಈಟ್ ಪ್ಲಾಸ್ಟಿಕ್ ಅಂಡ್ ಡೈ. ಬೇರೆ ದನಗಳು ಬರ್ತವೆ, ಈ ಥರದ್ದೆಲ್ಲ ಬಹಳಷ್ಟು ಸಮಸ್ಯೆಗಳಿದೆ ಲ್ಯಾಂಡ್ಫಿಲ್ ಅದರಿಂದ. ಸೊ ವಾಟ್ ಈಸ್ ದ ಆಲ್ಟರ್ನೇಟಿವ್ ಸೊಲ್ಯೂಷನ್ ಫಾರ್ ಲ್ಯಾಂಡ್ಫಿಲ್ಸ್ ಡಾಕ್ಟರ್? ಎನಿ ಸಜೆಷನ್ಸ್ ಆರ್ ಎನಿ ಐಡಿಯಾ ವಿಚ್ ನನ್ನ ಗೋಲ್ ಏನಂದ್ರೆ ಲೈಫ್ ಅಲ್ಲಿ ಟು ಕ್ರಿಯೇಟ್ ಝೀರೋ ಲ್ಯಾಂಡ್ ಫಿಲ್ ಸಿಟೀಸ್. ಮೀನಿಂಗ್ ನಿಮ್ಮ ವೇಸ್ಟ್ ಅಲ್ಲಿ ಯಾವುದು ಲ್ಯಾಂಡ್ ಫಿಲ್ ಹೋಗಬಾರ್ದು. ಸೆಗ್ರಿಗೇಷನ್ ಮಾಡಿದ್ರೆ ಮಾತ್ರ ಸಾಧ್ಯ. ಸಿದ್ದಿಪೇಟ್ ಅಂತ 100 kilometers ಫ್ರಮ್ ಹೈದರಾಬಾದ್. ವಿ ಹ್ಯಾವ್ ವರ್ಕ್ ವಿತ್ ಸಿದ್ದಿಪೇಟ್ ಅಂಡ್ ನಾವು ಇವಾಗ 60% ಆಫ್ ವೇಸ್ಟ್ ಗೊಬ್ಬರ ಆಗುತ್ತೆ, ಬಯೋಗ್ಯಾಸ್ ಆಗುತ್ತೆ. 35% ಆಫ್ ವೇಸ್ಟ್ ಇಸ್ ಗೆಟಿಂಗ್ ರೀಸೈಕಲ್ಡ್. The 5% sanitary waste we try to reduce as much as possible with sustainable menstrual hygiene sessions and all this. And whatever comes unavoidably is going for incineration. So aವಾಗ landfill ಕತೆ ಎಲ್ಲಿ ಬಂತು? ಸೊ ನಾನು ಹೇಳ್ದಂಗೆ ಲಾ ಎನ್ಫೋರ್ಸ್ ಮಾಡಿ ಸೆಗ್ರಿಗೇಷನ್ ಅಚೀವ್ ಮಾಡಬೇಕು. ದಟ್ ಈಸ್ ದ ಓನ್ಲಿ ವೇ ಟು ಅವಾಯ್ಡ್ ಲ್ಯಾಂಡ್ ಫಿಲ್ಸ್. ಅಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಲ್ಯಾಂಡ್ ಫಿಲ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಬಯೋಮೈನಿಂಗ್ ಮಾಡಬೇಕು, ಬಯೋ ರೆಮಿಡಿಯೇಷನ್ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಪಬ್ಲಿಕ್ ಮನಿ ಖರ್ಚು ಮಾಡಬೇಕು. ಆಲ್ ದಿಸ್ ಇಸ್ ಅ ಬ್ಯಾಡ್ ಪ್ರಾಕ್ಟೀಸ್. ಯಾ ಡಾಕ್ಟರ್, ಆ್ಯಂಡ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಒಂದೇ ಒಂದು ಡೌಟ್ ಇತ್ತು, ಅದು ನಮ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. ಸೊ ಈಗ ಲೈಕ್ ನಾರ್ಮಲ್ ಆಗಿ ದೆರ್ ಈಸ್ ಎ ಲಿಮಿಟೆಡ್ ಎಗ್ಸ್ ಅಂತ ಹೇಳ್ತಾರಲ್ವಾ ವಿಮೆನ್ ಬಾಡಿಯಲ್ಲಿ. ಸೊ ಅದು ಬಂದ್ಬಿಟ್ಟು ಒಂದು ಕಾಲದ ನಂತರ ಇಟ್ ಮೆಚ್ಯೂರ್ಸ್ ಆ್ಯಂಡ್ ಇಟ್ ದೆನ್ ಡ್ರಾಪ್ಸ್ ಔಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಲೈಕ್ ಅದರ ಬಗ್ಗೆ ಅವೇರ್ನೆಸ್ ನಾವು ಕೊಡ್ತಾ ಇದ್ದೀವ ಮಕ್ಕಳಿಗೆ, ಐ ಮೀನ್ ವಿಶೇಷವಾಗಿ ಹೆಣ್ಮಕ್ಳಿಗೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ರಿಗಾರ್ಡಿಂಗ್ ಈಗ ತುಂಬ ನಾವು ಈ IVF ಬಗ್ಗೆ ಎಲ್ಲ ಕೇಳ್ತಾ ಇದ್ದೀವಿ, ಆ್ಯಡ್ಸ್ ಎಲ್ಲ ತುಂಬ ಬರ್ತಾ ಇದೆ. ಸೊ ಇದನ್ನು ಯಾರು ಮಿಸ್ಯೂಸ್ ಮಾಡ್ಕೊತಾರೆ ಏನೋ ಆ ಥರದ್ದು ಇದೆ ಜನರಲ್ಲಿ. ಅಂದರೆ ಮಕ್ಕಳೆಲ್ಲ ಅಥವಾ ಈವನ್ ಎಲ್ಡರ್ಸಲ್ಲಿ ಸಹ ಈ ವಾವ್ಯುಲೇಟ್ ಆದಮೇಲೆ ಅದನ್ನು ತೊಗೊಂಡೋಗಿ ಅವ್ರನ್ನ ಮಿಸ್ಯೂಸ್ ಮಾಡ್ತಾರೆ. ಆ ಥರದ್ದೆಲ್ಲ ಒಂದು ಮೂಢನಂಬಿಕೆ ಅಂತ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇನ್ನೂ ಜನ. ಅದ್ರ ಬಗ್ಗೆ ಏನಾರು ಇನ್ಸೈಟ್ಸ್ ಅಥವಾ ಅವೇರ್ನೆಸ್, ಹೆಂಗೆ ಅವ್ರನ್ನ ಎಜುಕೇಟ್ ಮಾಡೋದು? ನೋ, ವಿ ಹ್ಯಾವೆಂಟ್ ವರ್ಕ್ಡ್. ಆ ಕಡೆ ನಾವು ಗಮನ ಕೊಟ್ಟಿಲ್ಲ. ವರ್ಕ್ ಮಾಡಬೇಕು ಅಂತ.
ಐ ಹ್ಯಾವ್ ನೆವರ್, ಐ ಮೀನ್ ಪರ್ಸನಲಿ ನಾನು ಇನ್ವಾಲ್ವ್ ಆಗಿ ವರ್ಕ್ ಮಾಡಿಲ್ಲ ಅಂದ್ರೆ ಐ ವಿಲ್ ನಾಟ್ ಟಾಕ್ ಅಬೌಟ್ ಇಟ್. But normally it is like that only, no, doctor? I mean, a matured egg gets ovulated, I mean, every month, alva? No. That is what the periods is all about, alva? So if that gets misused, then it is again a catastrophe, alva, doctor? I mean... ಮಿಸ್ಯೂಸ್ ಮಾಡಿ, ಐ ಡೋಂಟ್ ನೋ ವಾಟ್ ಪರ್ಸೆಂಟೇಜ್ ಯು ಆರ್ ಟಾಕಿಂಗ್ ಅಬೌಟ್, ಬಟ್ ಜನರಲಿ ಇಟ್ ಈಸ್ ನಾಟ್. ಮೆಚ್ಯೂರ್ ಆಗುತ್ತೆ, ಎಗ್ ವಿಲ್ ಕಮ್, ಅಂಡ್ ಇಫ್ ಇಟ್ ಈಸ್ ನಾಟ್ ಯುನೋ, so it is not a fertile one, alva? Infertile ಆಗಿ ಇರುತ್ತೆ. But normally that can be preserved. ಅದು ನನ್ನ ಪ್ರಶ್ನೆ ಅದೇನೆ. If it can be preserved ಅಂದ್ರೆ then it can be misused ಅಂತನೂ ಆಗುತ್ತಲ್ಲ ಡಾಕ್ಟರ್? I mean, as a medical terms I'm asking. ನೋ, ಅಂದ್ರೆ ಯು ಮೀನ್ ಟು ಸೇ ದ ಎಗ್ ತೆಗೆದ್ಬಿಟ್ಟು ಆಚೆ ಫರ್ಟೈಲ್ ಮಾಡಿ ದೆನ್ ದೇ ವಿಲ್ ಇನ್ಸೆಮಿನೇಟ್ ಇನ್ ಟು ದ ಬಾಡಿ. ಲೈಕ್ ಪ್ರಿಸರ್ವೇಷನ್ಸ್. ಈಗ IVF ಎಲ್ಲ ಹೇಳ್ತೀವಿ, ದ ಪ್ರಿಸರ್ವೇಷನ್ ಅಂದ್ರೆ ಈಗ ಓವಮ್ ಅನ್ನ ಅವರು ಪ್ರಿಸರ್ವ್ ಮಾಡಿ ಇಡ್ತಾರಲ್ವಾ. ಸೊ ದಟ್ ಈಸ್ ನಥಿಂಗ್ ಬಟ್ ದ ನಾರ್ಮಲ್ ಓವ್ಯುಲೇಷನ್ ಆದ್ಮೇಲೆ ಬಂದಂತ ಎಗ್ಗನ್ನೇ ಅವ್ರು ಪ್ರಿಸರ್ವ್ ಮಾಡಿ ಇಡೋದಲ್ವಾ ಡಾಕ್ಟರ್ ಅದು? ಹೌದು ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಅದನ್ನೇನು ಮಿಸ್ಯೂಸ್ ಮಾಡಲ್ಲ. ಮಿಸ್ಯೂಸ್ ಮಾಡಬೇಕು ಅಂದ್ರೆ they need a woman permission. When a woman is giving permission, the men, that becomes a practice, little legal practice, no? See, IVF, ivaga women should not donate or contribute egg andre there is no point of IVF at all. In vitro fertilization ಆಗೋದೇ ಇಲ್ಲ. But it happens ಅಲ್ಲ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳಿ ಮೇಡಮ್, because even ovulating women, I mean, see, there are many women who want to become a mother, but for certain reasons they are not. But this IVF practice is something, and surrogate mother, your body is not ready to accept the baby, and the uterus is not ready to take it, but your ovum and your husband's sperm is in some other womb, it is growing there, and that's your baby. Genetically it is your baby, but it is grown in others womb. All these are legal practices, no? It is a medical thing is allowing it. So, ಡಾಕ್ಟರ್. ಬಟ್ ಆದ್ರೆ ಅದು ಬಟ್ ಆಕ್ಚುಲ್ ಆಗಿ ಹೇಳೋದಾದ್ರೆ, ಬಟ್ ಆಸ್ ಎ ಟ್ರೆಡಿಷನಲ್ ಆಗಿ ಹೇಳೋರಲ್ಲ, ದೇ ಮೈಟ್ ನಿಮಗೆ ಗೊತ್ತಿರ್ಬೋದು, ದೇ ಮೈಟ್ ಡೌಟ್ ಇಟ್ ಅಂಡ್ ಆಲ್. ಇಫ್ ಇಟ್ ಇಸ್ again it is like science. There are people who traditionally who question science, who will not encourage it, who will not admire it, but all said and done, today it is legal and it is being done. It's successful also, no doctor? I mean, it is risky. It is not that easy. The chances of success is less, but it is. ಶೋರ್ ಡಾಕ್ಟರ್. ಐ ಥಿಂಕ್ ತುಂಬ ಸುದೀರ್ಘವಾಗಿ ಸೆಷನ್ ನಾವು ನಡ್ಸ್ಕೊಂಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಆನ್ ದಿಸ್ ರಿಗಾರ್ಡ್. ತುಂಬ ಡೀಟೇಲ್ಡಾಗಿ ಹೇಳಿದ್ರಿ. ಫಯಾಜ್ ಸರ್, ಐ ಥಿಂಕ್ ಯು ಗಾಟ್ ದ ಲಿಂಕ್, ಮೇ ಬಿ ಯು ಕ್ಯಾನ್ ಆಲ್ಸೋ ಶೇರ್ ಇಟ್ ಅಮಾಂಗ್ ಯುವರ್ ಫ್ರೆಂಡ್ಸ್. ತುಂಬ ಜನ ಬಂದು ಕೇಳುಗರು ಸಹ ಇಲ್ಲಿ ನಮ್ಮ ಸೆಷನನ್ನು ಅಟೆಂಡ್ ಮಾಡಿದ್ರು. ಐ ಹಂಬ್ಲಿ ಥ್ಯಾಂಕ್ ಡಾಕ್ಟರ್ ಶಾಂತಿ ಮ್ಯಾಮ್. ಡೂ ಜಾಯ್ನ್ ಅಸ್ ಇನ್ ಅಪ್ಕಮಿಂಗ್ ಸೆಷನ್ಸ್ ಆಲ್ಸೋ ಮ್ಯಾಮ್. ಮೇಲೆ ಬಂದ್ಬಿಟ್ಟು ನಮ್ದೊಂದು ಹೌಸ್ ಇದೆ ಮೇಡಮ್, ಗ್ರೀನ್ ಕಲರ್ ಸಿಂಬಲ್. ಯು ಆರ್ ಆಲ್ರೆಡಿ ಎ ಮೆಂಬರ್. ಯು ಕ್ಯಾನ್ ಆಲ್ಸೋ ಶೇರ್ ಅವರ್ ಹೌಸ್ ಲಿಂಕ್ ಟು ಯುವರ್ colleagues or friends and family as well. Sure. And also this session is recorded and it will be published in our YouTube channel, official channel. Even sure. Those links also I'll just share you across in WhatsApp and other social media channels, ma'am. Okay. And I'm again extremely thankful for you, even though you are in like Ballari lidira, tumba busy session alli idira anta heltidira. Thanks for giving us an opportunity. ನಮ್ಮ ಇದಕ್ಕೆ ಬಂದು ಮಾತಾಡೋದಕ್ಕೆ ತುಂಬ ನನಗೆ ಧನ್ಯವಾದಗಳು. ಇನ್ ಪರ್ಟಿಕ್ಯುಲರ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮನೋಜ್ ಕುಮಾರ್ ಸರ್ who gave your number. I'm really thankful for him in providing your number so that we can, it was possible for us to contact you. And I'm really humbled for your presence, ma'am. Any suggestions or any feedbacks in this regard, do suggest us, doctor. Nothing else. I think we have had a big extensive session. I have shared everything that is important. Hope the questions were valid for also. ನೀವು questions ಕೂಡ ವ್ಯಾಲಿಡ್ ಆಗೇ ಇತ್ತು ಅಂತ ಅನ್ಕೊಂತೀನಿ. ಹೌದು. Sure, doctor. Thank you so much, doctor. And tomorrow there is another session. ಮಧ್ಯಾಹ್ನ ಇದೆ ಒಂದು 3 o'clock ಸೆಷನ್ ಇದೆ. ಇದು ನಾವು we are talking about ಪಂಚಾಯತ್ ಲೆವೆಲಲ್ಲಿ ಆಗುವಂತಹ ವಿಷಯಗಳು, ಈವನ್ ಕ್ಲೆನ್ಲಿನೆಸ್, ಹೈಜೀನ್, ಎಜುಕೇಷನ್, ಬೇರೆ ಸೆಕ್ಟರ್ಸಿನ ವಿಷಯಗಳನ್ನೆಲ್ಲ ತೊಗೊಂಡು ನಾವು ಈ ಆಲ್ರೆಡಿ ಹಿಂದ್ಗಡೆ ಅಂದರೆ ಈ ಕಳೆದ ವಾರದಲ್ಲೆಲ್ಲ ನಾವು ಸೆಷನ್ಸ್ಗಳು ಮಾಡಿದ್ದೀವಿ. And tomorrow also there is another session coming on in the same room. Normally we conduct these events in Saturdays and Sundays. Weekends ಮಾತ್ರ ನಾವು ಸೀಮಿತವಾಗಿ ಇಟ್ಟಿದ್ದೀವಿ, because more people can join in and discuss in this forum ಅಂತ ಹೇಳಿ.
and maybe this is your first time your Clubhouse also, and I would like to congratulate, welcome to our Clubhouse app. ಅದಕ್ಕೂ ಕೂಡ ಒಂದು ಅಫಿಷಿಯಲ್ ಆಗಿ ನಿಮ್ಗೊಂದು ಕಾಂಗ್ರ್ಯಾಚುಲೇಷನ್ ಹೇಳ್ತೀನಿ. ಸೊ ಡೂ ಪಾರ್ಟಿಸಿಪೇಟ್ ಇನ್ ಮೋರ್ ಈವೆಂಟ್ಸ್ ಲೈಕ್ ದಿಸ್ ಮ್ಯಾಮ್, and also allow your friends and others also to join us in this group, so that we can come up with some lively debates and sessions regarding hygiene, health, education and all. Thank you so much, Sure. ma'am. Yeah. Bye. Bye, ma'am. Yeah.